ಅವರು ಮಾಡಿದ ಆಲೋಚನೆಗಳಿಗೆ, ಅವರು ಆಚರಣೆಗೆ ತಂದ ಕೆಲವು ಕಾರ್ಯಕ್ರಮಗಳಿಗೆ ನಾವು ಬದ್ಧರಾಗಿರಬೇಕು. ನಾನು 2013 ಚುನಾವಣಾ ಪ್ರಣಾಳಿಕೆ ಮಾಡುವ ಸಮಿತಿಯ ಅಧ್ಯಕ್ಷನಾಗಿದ್ದೆ. ಈ ಅನ್ನ ಕೊಡುವ ಯೋಜನೆಯನ್ನ ಮಾಡಿದ್ದೆ. ಯಾರು ಶ್ರಮಿಕ ವರ್ಗದವರಿದ್ರು, ಬಡವರು ಅಂತ ಕರಿಬೇಡ್ರಿ, ಅವ್ರನ್ನ ಭಾಷೆ ಸ್ಪಷ್ಟವಾಗಿದೆ, ಭಾಷೆ ಬಹಳ ಶ್ರೀಮಂತವಾಗಿದೆ. ಯಾರೊಬ್ಬರ ಮನಸ್ಸಿಗೂ ಅಪಮಾನ ಆಗಬಾರದು ನಮ್ಮ ಭಾಷೆಯಿಂದ. ಶ್ರಮಿಕ ವರ್ಗದವರಿಗೆ ಶ್ರಮ ಬಿಟ್ಟು ಬೇರೆ ಏನೂ ಆಸ್ತಿ ಇರಲಿಲ್ಲ. ಹಗಲೆಲ್ಲ ಶ್ರಮ ವಹಿಸಿದ್ರು ಕೂಡ ಹೊಟ್ಟೆ ತುಂಬ ತಿನ್ಲಿಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಬರ್ತಾ ಇದ್ದ ಹಣ, ಅವರು ಊಟಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳ ಬೆಲೆ ಒಂದಕ್ಕೊಂದು ಸಂಬಂಧ ಇರಲಿಲ್ಲ. ಅದು ಜಾಸ್ತಿ ಇತ್ತು, ಇದು ಕಡಿಮೆ ಇತ್ತು. ಇದರ ಮೊದಲು ಆಲೋಚನೆ ಮಾಡಿದವರು ಭಾರತ ದೇಶದಲ್ಲಿ 1967ನೇ ಇಸ್ವಿಯಲ್ಲಿ ತಮಿಳುನಾಡಿನಲ್ಲಿ CN ಅಣ್ಣಾದೊರೆಯವರು ₹1ಗೆ 1 ಸೇರ್ ಅಕ್ಕಿ ಅಂತ ಮಾಡಿದ್ರು. ಅವರು ಅದಕ್ಕೆ ನಾ ಹೇಳಿದ್ದು, ಇತಿಹಾಸಕ್ಕೆ ಅಪಚಾರ ಮಾಡಬಾರದು, ನಮ್ಮ ಖುಷಿಗೆ ಹೇಳುವುದು ಇತಿಹಾಸ ಆಗುವುದಿಲ್ಲ. ನಂತರ ಇಂದಿರಾ ಗಾಂಧಿಯವರು ಮುಖ್ಯಮಂತ್ರಿ ಆದಾಗ ದುರ್ಗಾ ಪ್ರಸಾದ್ ಧರ್ ಅಂತ ಹೇಳಿ DP ಧರ್ ಅಂತ ಯೋಜನಾ ಮಂತ್ರಿಗಳಿರ್ತಾರೆ. ಅವರು ನೆಹರು ಕಾಲದ ಸಂಬಂಧ ಇಂದಿರಾ ಗಾಂಧಿ ಅವರ ಕುಟುಂಬಕ್ಕೆ ಬಹಳ ಧೈರ್ಯಶಾಲಿಗಳು. ಊಟ ಮಾಡೋ ವೇಳೆಗೆ ಇಂದಿರಾ ಗಾಂಧಿ ಅವರಿಗೆ ಹೇಳ್ತಾರೆ, ಏನಮ್ಮ, ನಮಗೆ ಕ್ಯೂನಲ್ಲಿ ನಿಂತು ಓಟ್ ಹಾಕಿದ ಜನ ಒಪ್ಪತ್ತು ಉಳ್ತಾರೆ, 2 ಊಟ ಅವ್ರಿಗಿಲ್ಲ, ನಮಗೆ ಮಾತ್ರ ಇಂದ ಭರ್ಜರಿ ಊಟ ಇದೆ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಅವರಿಗೆ ಸಿಟ್ಟು ಜಾಸ್ತಿ. ಪ್ರಧಾನ ಮಂತ್ರಿ, ನೆಹರು ಮಗಳು, ನಿನ್ಗೆ ಓಟ್ ಹಾಕಿದವ್ರು ಊಟ ಇಲ್ಲ ಅಂತ ಹೇಳ್ಬಿಟ್ರೆ ಮುಖಕ್ಕೆ ಸಿಟ್ಟು ಬರಲ್ವಾ? ಎದ್ದು ಬಿಡ್ತಾರ, ಹೋಗಿ ಕೈ ತೊಳ್ಕೊಂಡ್ಬಿಡ್ತಾರೆ. ಮತ್ ಸಮಾಧಾನವಾಗಿ ವಾಪಸ್ ಬಂದು ಧರ್ ಅವ್ರ ಹತ್ರ ಕೂತು ಕೇಳ್ತಾರೆ, ಏನ್ ನೀವು ಹೇಳಿದ್ದು? ಇಂದಿರಾ ಗಾಂಧಿ ಅವ್ರಿಗೆ ಏನ್ ಅನಿಸ್ತದೆ, ನಾನೇ ಏನು ಅನ್ಯಾಯ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ನೋಡಮ್ಮ, ದುಡಿಯುವವನಿಗೆ ದುಡಿಮೆಗೆ ಸಿಗ್ತಕ್ಕಂಥ ಹಣ ಏನಿದೆ ಅದರಿಂದ ಅವನ ಆಹಾರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅದಕ್ಕೆ ನಾವು ಸಹಾಯಧನ ಕೊಡಬೇಕು, ಅವನಿಗೆ ಕೊಳ್ಳುವ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ಇಂದಿರಾ ಗಾಂಧಿ ಅವರ ಆಲೋಚನೆ. ಯಾಕೆ ಇವತ್ತು ಕೆಲವರು ಇಂದಿರಾ ಗಾಂಧಿಯನ್ನ ತಾಯಿ ಅಂತ ಹೇಳ್ತಾರೆ ಅಂತಂದ್ರೆ, ಬೇರೆ ಎಲ್ಲ ವಿಚಾರಗಳು ಬೇರೆ. ಬಡವನಿಗೆ ಏನ್ರಿ ಬೇಕು? ಅವತ್ತು ಊಟ ಬೇಕು. ನಿಮ್ಮ ಓಟಿಗೆ ಒಂದು ಬೆಲೆ ಬರಬೇಕಾಗಿದೆ, ನಿಮ್ಮ ಅಧಿಕಾರಕ್ಕೆ ಒಂದು ಯೋಗ್ಯತೆ ಬರಬೇಕಾಗಿದೆ. ನನ್ನ ಹೊಟ್ಟೆಯ ವಿಚಾರ, ಬಟ್ಟೆಯ ವಿಚಾರ ನೀವು ಆಲೋಚನೆ ಮಾಡಿದ್ರೆ ತಾನೇ ನನಗೆ ನಿಮ್ಮ ಮೇಲೆ ಆಕರ್ಷಣೆ ಬರೋದು. ಇಂದಿರಾ ಗಾಂಧಿ ಎಲ್ಲೋ ಡೆಲ್ಲಿಯಲ್ಲಿ ನಿಮ್ಮೂರಲ್ಲಿ ಬಡವರು ನೀವು ಮುಟ್ಟಕ್ಕಾಗ್ತಾ ಇರಲಿಲ್ಲ. ಯಾವ ಏಜೆಂಟ್ ಬೇಕಾಗಿಲ್ಲ, ಯಾರೋ ಕ್ಯಾನ್ವಾಸ್ ಮಾಡಬೇಕಾಗಿಲ್ಲ. ಕ್ಯೂ ನಿಂತು ಹೆಣ್ಮಕ್ಳಂತೂ ಯಾರಾದ್ರೂ ಮಾತಾಡಿದ್ರೆ ಹೊಡೆದು ಬಿಸಾಕ್ಬಿಡೋದು. ಇಂದಿರಾ ಗಾಂಧಿ ಅವರ ನಂಬಿಕೆ, ಜನರ ಸ್ಪಂದನ, ಅವೆರಡೂ ಸರಿಯಾಗಿದೆ. ಅದಾದ ಮೇಲೆ ಆ ಕಾರ್ಯಕ್ರಮ ಹಾಗೆ ಮಾಸ್ ಹೋಗಿ ಹೆಚ್ಚು ಪರಿಣಾಮಕಾರಿಯಾಗಿರಲಿಲ್ಲ. ಸಿದ್ದರಾಮಯ್ಯನವರನ್ನು ನಾನು ವಿಶ್ವಾಸಕ್ಕೆ ತಗೊಂಡು ಹೀಗೆ ಮಾಡೋಣ ಅಂತ ಹೇಳಿದೆ. ಅವತ್ತಿಗೇನವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನು ಮಾಡಬೇಕಾಗುತ್ತೆ ಅಂತ ಪ್ರಣಾಳಿಕೆ ಹೇಳಿದಾಗ, ಮಾಡೋಣ ಕಣ, ಒಳ್ಳೆ ಪ್ರೋಗ್ರಾಮ್ ಕಣೆ ಅಂತಂದ್ರು. ನಾವು ಪ್ರಣಾಳಿಕೆಯಲ್ಲಿ ಯಾರು ಶ್ರಮಿಕ ವರ್ಗದವರಿದ್ದಾರೆ ಅವರಿಗೆ ಹೊಟ್ಟೆ ತುಂಬ ಅನ್ನ ಕೊಡುವ ಆಲೋಚನೆಯನ್ನು ಮಾಡಿ ಸರ್ಕಾರ ಬಂತು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಆಗೋದ್ರು.
ಅಸೆಂಬ್ಲಿ ಸಮಾವೇಶ ನಡೀತಾ ಇದೆ. ನಾನು ಮಂತ್ರಿ ಅಲ್ಲ, ವಿರೋಧ ಪಕ್ಷದಲ್ಲಿ ಇದ್ದವರು. ಅವ್ರಿಗೆ ಎಷ್ಟು ಭಾಷೆಯ ಮೇಲೆ ಹತೋಟಿ ಇತ್ತು, ಭಾಷೆಯ ಪರಿಚಯ ಇತ್ತು, ಸಾಧ್ಯವೇ ಇಲ್ಲ ಹೇಳೋದಕ್ಕೆ. ಅಷ್ಟು ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಟೀಕೆ ಮಾಡಕ್ಕೆ ಶುರು ಮಾಡಿ ಹೊರಟೋಯ್ತು. ಟ್ರೆಷರಿ ಖಾಲಿ, ಕರ್ನಾಟಕದ ಟ್ರೆಷರಿ ಇನ್ನು ಮೇಲೆ ಇರೋದಿಲ್ಲ. ಜನರನ್ನು ಸೋಮಾರಿಗಳನ್ನು ಮಾಡಿಬಿಟ್ರಿ. ನಮ್ಮ ದೌರ್ಭಾಗ್ಯ, ಎಲ್ಲರೂ ಕಾಂಗ್ರೆಸ್ ಅನ್ನೇ ನಂಬಿದವರು, ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ನಂಬಿದವರು, ಕಾಂಗ್ರೆಸ್ನ ಇತಿಹಾಸವನ್ನು ಅರ್ಥಕೊಂಡವರೇ ನಮ್ಮಲ್ಲಿ MLAಗಳು, ಮಂತ್ರಿಗಳು ಆಗೋದಿಲ್ಲ. ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆಯವ್ರಿಗೆ ಅವಕಾಶ ಸಿಕ್ಕಿರುತ್ತೆ. ನಾವು ಕೂಡ ಸಮತೋಲನ ಮಾಡಿ ಸರ್ಕಾರ ರಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಏನೋ ಕೆಲಸದ ಮೇಲೆ ಹೊರಗಿದ್ದಾರೆ. ಇವರು ವಾಗ್ದಾಳಿ ಹೆಚ್ಚಾಗ್ತಾ ಇದೆ. ಅನಿವಾರ್ಯವಾಗಿ ನಾನೆದ್ದು ತಿಮ್ಮಪ್ಪನವರು ಸಭಾಧ್ಯಕ್ಷರು ಅವರ ಅನುಮತಿಯನ್ನು ಕೇಳಿ ಹೇಳಿದೆ, ಹೌದು ಜಗದೀಶ್ ಶೆಟ್ಟರ್ ಅವರೇ, ದುಡಿಯೋರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಟ್ರೆಷರಿ ಖಾಲಿ ಆಗುತ್ತೆ. ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ, ಉದ್ದಿಮೆದಾರರಿಗೆ ಲಕ್ಷ ಕೋಟಿಗಳ ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ ಟ್ರೆಷರಿಗೆ ಏನು ಆಗೋದಿಲ್ಲ, ಸುಭದ್ರವಾಗಿರುತ್ತೆ ಅಂತ ಹೇಳಿ. ನಾವು ಇವತ್ತು ಇಲ್ಲಿ ಬರೋದಕ್ಕೆ ಕಾರಣ ಈ ರೀತಿಯ ಭಾವನಾತ್ಮಕವಾದಂತಹ ಸಂಬಂಧ ನನಗೆ ಸಿದ್ದರಾಮಯ್ಯನವರ ಜೊತೆಗಿದೆ, ಮುಖ್ಯಮಂತ್ರಿ ಜೊತೆಗೆ ನನಗಿಲ್ಲ. ಒಂದು ಉದಾಹರಣೆಯನ್ನಷ್ಟೇ ಹೇಳಿದ್ದಾರೆ. ನಾವಿಲ್ಲಿ ಅವರ ಗೈರು ಹಾಜರಿಯಲ್ಲಿ ಅವ್ರನ್ನ ಹೊಗಳಿದ್ರೆ ಅವ್ರಿಗೆ ಏನಾಗಬೇಕು? ನಾವು ಏನಂತ ಹೊಗಳಬೇಕೀಗ? ಸಿದ್ದರಾಮಯ್ಯನವ್ರು 100 ವರ್ಷ ಬದುಕಲಿ, ನಾವೇನ ಆ ಕಾರ್ಡ್ ಕೊಡೋರು 100 ವರ್ಷ ಇರುವಂತ ನಮ್ಮ ಕೈಯಲ್ಲಿ ಇದೆಯಾ? ಅದು ಇರುವಷ್ಟು ದಿವಸ ಆರೋಗ್ಯವಾಗಿರಲಿ, ಇರುವಷ್ಟು ದಿವಸ ಜನರ ಮನಸ್ಸಲ್ಲಿ ಇವರು ಇರಲಿ. ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ವಿಶ್ವಾಸ ಇತ್ತು. ನೀನಾಗಪ್ಪ ನಾಯಕ ಅಂತ ಹೇಳ್ತಾರೆ. 5 ವರ್ಷಗಳ ಕಾಲ ನಿರಾತಂಕವಾಗಿ ರಾಜ್ಯವನ್ನು ಆಡ್ತಾರೆ. ತಮ್ಮ ಕೈಲಾದ ಎಲ್ಲ ಕೆಲಸವನ್ನು ಎಲ್ಲ ವರ್ಗಗಳಿಗೂ ಮಾಡ್ತಾರೆ. ಸಾವಿರದ 2018ರಲ್ಲಿ ಚುನಾವಣೆಯನ್ನು ಸೋಲ್ತೇವೆ. ಕಾಂಗ್ರೆಸ್ಸಿನ ನಾಯಕರುಗಳನ್ನ ವಿರೋಧ ಪಕ್ಷದವರು ಸೋಲಿಸೋದು ಈ ಜನ್ಮದಲ್ಲಿ ಸೂರ್ಯಚಂದ್ರ ಇರೋವರೆಗೂ ಸಾಧ್ಯ ಇಲ್ಲ. ಅದು ಸಾಧ್ಯ ಇರೋದು ಕಾಂಗ್ರೆಸ್ನವರಿಗೆ ಮಾತ್ರವೇ. ನಾನು ನಿಷ್ಠೂರವಾಗಿ ಮಾತನಾಡುವವನು, ಯಾರ ವಿಷಯದಲ್ಲಿ ವೈಯಕ್ತಿಕವಾದ ದ್ವೇಷ ಇದ್ದಿದ್ದು ನನಗಿರೋದಿಲ್ಲ. 2018ರಲ್ಲಿ ಪುನಃ ಕಾಂಗ್ರೆಸ್ ಅಧಿಕಾರಕ್ಕೆ ಬರದೇ ಇರೋದಕ್ಕೆ ಬಹುಮುಖ್ಯ ಕಾರಣ ಕಾಂಗ್ರೆಸ್ಸಿಗೆ ಹೊರತು ವಿರೋಧ ಪಕ್ಷದವರ. ಬಹುಶಃ ಸಿದ್ದರಾಮಯ್ಯನವರ ವೈಯಕ್ತಿಕ ರಾಜಕೀಯ ಜೀವನದಲ್ಲಿ ಇಲ್ಲಿ ಸೋತು ಕೆಲವೇ ಸಾವಿರ ಮತಗಳ ಅಂತರದಿಂದ ಬಾದಾಮಿಯಲ್ಲಿ ಗೆದ್ದು ಪುನಃ ಪಕ್ಷ ಅಧಿಕಾರಕ್ಕೆ ಬರಬೇಕಂತಹ ಅವಕಾಶವನ್ನು ಕಳ್ಕೊಂಡು ಯಾರು ನಮ್ಮನ್ನ ಅತಿ ಕಟುವಾಗಿ ವಿರೋಧಿಸಿದ್ರು ಕುಮಾರಸ್ವಾಮಿ ಅವ್ರನ್ನ ಎದುರು ನಿಲ್ಲಿಸಿಕೊಂಡು ಹೀಗೆ ಕೋರ್ಟಲ್ಲಿ ಅಪರಾಧಿ ನಿಂತ್ಕೊಂಡು ಮೀಡಿಯಾದವರ ಮುಂದೆ JDS ಅವರಿಗೆ ಬೇಷರತ್ ಬೆಂಬಲ ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅಂತ ಸಿದ್ದರಾಮಯ್ಯನವರ ಬಾಯಲ್ಲಿ ಹೇಳಿಸಿದ್ರು. ಬಹುಶಃ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ರಾಕೇಶ್ ತೀರ್ಕೊಂಡ ದಿವಸ ಒಂದು, ಅದಕ್ಕಿಂತಲೂ ಕೂಡ ಕ್ರೂರವಾದಂತಹ ದಿವಸ ಸಿದ್ದರಾಮಯ್ಯನವರ ಬದುಕಿನಲ್ಲಿ ಅದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ನೆನೆಸಿ ನಾವು ದಿವಸಗಟ್ಟಲೆ ಕಣ್ಣೀರು ಹಾಕಿದ್ದೇವೆ. ನಂತರ ನಡೆದದ್ದೆಲ್ಲ ಇತಿಹಾಸ. ಸಮ್ಮಿಶ್ರ ಸರ್ಕಾರದಲ್ಲಿ ನನಗೆ ಅಧ್ಯಕ್ಷ ಆಗಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಅಂದಿನ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್ ರವರು ಫೋನ್ ಮಾಡಿ
ರಮೇಶ್ ಕುಮಾರ್, ನಾವು ಮಾತುಕತೆಯಲ್ಲಿ JDS ಅವರು ನಾವು ಅಧ್ಯಕ್ಷ ಸ್ಥಾನವನ್ನು, ವಿಧಾನಸಭೆ ಅಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ ಇಟ್ಕೊಳ್ಳೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ನಮ್ಮಲ್ಲಿ ಹಿರಿಯರು ಯಾರೂ ಒಪ್ತಾ ಇಲ್ಲ ಅಧ್ಯಕ್ಷರಾಗೋದಕ್ಕೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ಕಸ ಗುಡಿಸುವ ಕೆಲಸ ಇದ್ರು ಶ್ರದ್ಧೆಯಿಂದ ಮಾಡ್ತೇನೆ. ನಾನು ಎಂದೂ ಯಾವ ಅಧಿಕಾರವನ್ನು ಕೇಳೋಲ್ಲ. ಅಂದರೆ ಸಿದ್ದರಾಮಯ್ಯನವರನ್ನ ಒಂದು ಮಾತು ಕೇಳಿ, ಅವರ ಸಂಬಂಧ ಆ ರೀತಿ, ಅವರನ್ನೇ ಇನ್ನೊಂದು ಸಲ ಸಭೆ ಕರೆಸಿದಾಗ ಇದೆಲ್ಲ ನಿಜವಾ ರಮೇಶ್ ಕುಮಾರ್ ಹಿಂಗೆ ಬೊಗಳು ಕೊಟ್ಟೋದ್ರು ಅಂತ ಕೇಳಿ, ಸುಳ್ಳು ಅಂದ್ರೆ ಕರೆಸಿಲ್ಲೇ ಶಿಕ್ಷೆ ಕೊಡಿ, ನಿಜ ಅಂದ್ರೆ ಮನಸ್ಸೊಳಗೆ ಅವನೊಬ್ಬ ಸತ್ಯ ಮಾತಾಡ್ತಪ್ಪ ತಿಳ್ಕೊಳ್ಳಿ ಸಾಕು. 10 ನಿಮಿಷದಲ್ಲಿ ಸಿದ್ದರಾಮಯ್ಯನವರು ಫೋನ್, ಏನ್ ಮಾಡೋದು, ಹಿಂಗಾಗೋಗಿದ್ದೆ, ಏನಾಗೋಗಿದೆಯಪ್ಪ ಹೇಳು, ನೀನು ಅಧ್ಯಕ್ಷ ಆಗ್ತೀನಿ ಬಿಡು, ಅದೇನು ಮಾತಾಡೋ ವಿಷಯ. ಅಧ್ಯಕ್ಷನಾಗಿ ನನಗೆ 1949 ನವೆಂಬರ್ 22ನೇ ತಾರೀಕು ನನ್ನ ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ನನಗೆ ನೆನಪಿಲ್ಲ ಹೇಗೆ ಹುಟ್ಟಿದೆ ಅಂತ. ನನ್ನ ತಾಯಿ ನೋವು ಅನುಭವಿಸ್ತು. ಆದರೆ ನನಗೆ ಆ ನೋವು ಗೊತ್ತಾಗಿದ್ದು ಯಾವಾಗ ಅಂದರೆ 2018ರಲ್ಲಿ ವಿಧಾನಸಭೆಯ ಅಧ್ಯಕ್ಷನಾಗಿ 2ನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮೇಲೆ ಆರಿಸಿ ಬಂದವರು ರಾಜೀನಾಮೆ ಪತ್ರ ತಗೊಂಡು ಬರ್ತಾರೆ. ದೊಡ್ಡ ಇತಿಹಾಸ. ಆ ರಾಜೀನಾಮೆಗಳು ಒಪ್ಕೊಳ್ಳೋದಕ್ಕೆ ಕಾನೂನು ಅವಕಾಶ ಕೊಡಲಿಲ್ಲ. ನಾನು ಅಧ್ಯಕ್ಷ ಪೀಠದಲ್ಲಿ ಕೂತು ಸಂವಿಧಾನಕ್ಕೆ ನಿಷ್ಠೆ ತೋರುವವನೇ ಹೊರತು ಕಾಂಗ್ರೆಸ್ಗೆ ನಿಷ್ಠೆ ತೋರಿದವನಲ್ಲ. ಕಾಂಗ್ರೆಸ್ ಬೇರೆ, ಸಂವಿಧಾನ ಬೇರೆ. ಕಾಂಗ್ರೆಸ್ಗಿಂತಲೂ ಶ್ರೇಷ್ಠವಾದದ್ದು ಸಂವಿಧಾನ. ಈ ದೇಶ ಸಂವಿಧಾನ ನನಗೆ ಮುಖ್ಯ. ನನ್ನ ತಾಯಿಗೆ ಎಷ್ಟು ಮುಖ್ಯ ಅನ್ನೋ ನನ್ನ ದೇಶ, ನನ್ನ ಸಂವಿಧಾನ ಅಷ್ಟೇ ಮುಖ್ಯ. ಬೇರೆ ಮಾರ್ಗ ಇರಲಿಲ್ಲ ನನಗೆ. ಅವರಿಗೆ ಕಾನೂನು ರೀತ್ಯ ನಾನು ಅವರನ್ನ ಅನರ್ಹರನ್ನಾಗಿ ಘೋಷಿಸಬೇಕಾಯ್ತು. ಈ ದೇಶದ ಸುಪ್ರೀಂ ಕೋರ್ಟು ಅನರ್ಹತೆಯನ್ನೇ ಎತ್ತಿ ಹಿಡಿಯುತ್ತೆ. ಪುನಃ ಅವರು ಅಸೆಂಬ್ಲಿಗೆ ಬರಬಾರ್ದು ಅಂತ ನಾನು ಮಾಡಿದ್ದನ್ನು ತಣ್ಣೆ ಹಾಕುತ್ತೆ. ಯಾರನ್ನ ನಾನು ಅನರ್ಹಗೊಳಿಸಿದ್ನೋ ಅವರೇ ಪುನಃ ಉಪಚುನಾವಣೆಗಳಲ್ಲಿ ನಿಂತು ಗೆದ್ದು ವಾಪಸ್ ಬರ್ತಾರೆ. ನಾನು ಎದುರು ಕೂತಿರ್ಬೇಕು. ಅವರು ಆಡಳಿತವರೆಗೆ ಬರ್ತಾರೆ, ನಾನು ವಿರೋಧ ಪಕ್ಷದಲ್ಲಿದ್ದೇನೆ. ಅವರು ಹಂಗಿಸ್ತಾರೆ, ನಾನು ಹಂಗಿಸ್ಕೊಡ್ಬೇಕು. ನನಗೆ ಏನಾದರೂ ಅವಕಾಶ ಇದ್ರೆ ಅದನ್ನೆಲ್ಲ ರೂಪಿಸ್ಕೊಂಡು ಒಂದು ಸ್ಟೋರಿ ಬರೆಯೋಗಿದ್ರೆ ಬರೆಯೋಣ. ಪ್ರತಿ ದಿವಸ ಸತ್ತಿರ್ತೇನೆ, ಮತ್ತೆ ಮಾರನೇ ದಿವಸಕ್ಕೆ ಬದುಕಿ ಬಂದಿರ್ತೇನೆ ನನ್ನ ಸತ್ತ. ಆ ಉಪಚುನಾವಣೆಗಳು ನಡೆದ ದಿವಸ ಫಲಿತಾಂಶಗಳು ಹೊರಗೆ ಬಿದ್ದಾಗ 3 ಕ್ಷೇತ್ರ ಬಿಟ್ಟು ಉಳಿದ ಎಲ್ಲ ಕಡೆಗೆ ನಾವು ಸೋತ್ಬಿಟ್ವಿ. ಸಿದ್ದರಾಮಯ್ಯನವರು ಪ್ರಭಾಕರ್ ಇಲ್ಲೇ ಇದ್ದಾರೆ, ಸ್ಪಷ್ಟೀಕರಣ ಹೇಳ್ಬೋದು, ಆಮೇಲೆ ಬೇಕಾದ್ರೆ. ಮನೆ ಒಳಗೆ ಮೇಲಿಂದ ಕೆಳಕ್ಕೆ ಇಳಿದು ಬಂದಿಲ್ಲ. ನನಗೆ ಒಬ್ಬರು ಸ್ನೇಹಿತರು ನಜೀರ್ ಅಹಮದ್ ಅಂತ ಅವ್ರು ಫೋನ್ ಮಾಡಿ, ಸರ್ ವಿಷಯ ಗೊತ್ತಾ? ಏನಮ್ಮ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರೆ. 3 ಗಂಟೆಗೆ ಪ್ರೆಸ್ ಕರೆದಿದ್ದಾರೆ. ಎದ್ನೋ ಬಿದ್ದನೋ ಅಂತ ಓಡಿ ಹೋದೆ. ನನಗೊಂದು ವಿಶೇಷವಾದ ಗೌರವ ಅವ್ರ ಹತ್ರ ಯಾವಾಗಲೂ. ಅಲ್ಲಿವರೆಗೆ ಕೆಳಗಿಳಿದು ಬಂದಿಲ್ಲ. ಸಿಬ್ಬಂದಿಯವ್ರಿಗೆ ಯಾರಿಗೂ ಮಾತನಾಡೋ ಧೈರ್ಯನೂ ಆಗಿಲ್ಲ. ಇಂಟರ್ಕಾಮಲ್ಲಿ ಮಾತಾಡೋ 1 ನಿಮಿಷ ಕೆಳಗೆ ಬಾರಪ್ಪ ಮಾತಾಡ ಅಂತ ಬಂದರು. ಇಬ್ಬರೇ ಕೂತ್ವಿ. ಚಾಮುಂಡೇಶ್ವರಿಯವರು ನಿನ್ನ ಕೈ ಬಿಟ್ಟಾಗ ಬಾದಾಮಿಯವ್ರು ನನ್ನ ಕೈ ಹಿಡಿದ್ರು. ಅವ್ರೇನು ತಪ್ಪು ಮಾಡಿದ್ರು? ಅವ್ರು ನಾಳೆ ಯಾರು ಅಲ್ಲಿಗೆ ಹೋಗ್ಬೇಕಪ್ಪ, ಏನಾದ್ರು ಕೆಲಸ ಹೀಗೆ ಮಾಡಬೇಡ. ಸ್ವಲ್ಪ ಹೊತ್ತು ಹಿಂದೆ ಮುಂದೆ ಸಾದ್ರು. ಅವ್ರಿಗೆ ಬೇಗ ಭಾವುಕರಾಗೋದಿಲ್ಲ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರ ಕಣ್ಣಲ್ಲಿ ನೀರು ಬರೋದಿಲ್ಲ. ಎಲ್ಲವನ್ನು ಒಳಗೆ ಇಟ್ಕೊಂಡು ಕುದೀತಾರೆ. ನಾನು ಎಂದೂ ಅವ್ರ ಪತ್ರಿಕೆಯವ್ರ ಉದ್ದೇಶಿಸಿ ಮಾತನಾಡುವಾಗ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋದಿಲ್ಲ. ಆವತ್ತು ನಿಂತಿದ್ದೆ.
ಆ ಪತ್ರ 3 ಲೈನು. ಸೋನಿಯಾ ಗಾಂಧಿ ಅವರಿಗೆ ಕೃತಜ್ಞತೆ, ನಾನು ಚುನಾವಣೆ ಗೆಲ್ಲಕ್ಕಾಗಲಿಲ್ಲ, ನಿಮ್ಮ ಕ್ಷಮೆ ಬೇಡ್ತೇನೆ, ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತೇನೆ, ನಿಮ್ಮ ನಾಯಕತ್ವಕ್ಕೆ ನಿಷ್ಠೆಯಿಂದ ಇರ್ತೇನೆ, ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ, ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ರಾಜೀನಾಮೆ ಅಕ್ಸೆಪ್ಟ್ ಆಗೋಯ್ತು. ಖಾಲಿ ಪುನಃ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕಾಗಿತ್ತು. ಅಷ್ಟು ಸುಲಭದ ಕೆಲಸ ಇರಲಿಲ್ಲ. ದೇವರಾಜ್ ಅರಸನಿಗೆ ನೇರವಾಗಿ ಕೆಲವರು ಅಧಿಕಾರದ ವಿಚಾರದಲ್ಲಿ ಅಸಮರ್ಥಿ ಇದ್ದು ವಿರೋಧ ಮಾಡುವವರಿದ್ದರೂ ಕೂಡ ವೈಚಾರಿಕವಾಗಿ ದೇವರಾಜ ಅರಸನ್ನ ವಿರೋಧ ಮಾಡುವವರು ಹೊರಗೆ ಆಗಿದ್ರೆ ಅವ್ರಿಗೆ ಶಕ್ತಿ ಸಾಲದೇ ಇದ್ದಿದ್ರಿಂದ ಒಳಗೆ ಇದ್ದಂತಹ ದೇವರಾಜ ಅರಸ್ ವಿರೋಧಿಗಳಿಗೆ ಪ್ರೋತ್ಸಾಹ ಕೊಟ್ಟು ದೇವರಾಜ ಅರಸರನ್ನ ಹಿಂಸೆಗೊಳಪಡಿಸ್ತಾ ಇದ್ರು. ಇದೇ ಕೆಲಸ ಸಿದ್ದರಾಮಯ್ಯನವ್ರಿಗೂ ಆಯಿತು. ದೇವರಾಜ ಅರಸರಿಗೆ ಏನಾಯ್ತು ಅದೇ ಸಿದ್ದರಾಮಯ್ಯನವ್ರಿಗೂ ಆಯಿತು. ಯಾರು ಅವರನ್ನು ಎದುರಿಸಕ್ಕಾಗಲಿಲ್ವೋ, ವೈಚಾರಿಕವಾಗಿ ಅವರನ್ನ ಸ್ಟಾಪ್ ಮಾಡೋದಕ್ಕಾಗಲಿಲ್ವೋ, ಅವರು ಇವರನ್ನ ಬಳಕೆ ಮಾಡ್ತಾರೆ. ನಾನು ಆ ದಿವಸ ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ, ದೆಹಲಿಯ ಮುಖಂಡರು ಬಂದಾಗ ಅವರಿಗೆ ಕೈ ಜೋಡಿಸಿ ಕೇಳಿಕೊಂಡಿದ್ದು ಇಷ್ಟೇ: ಕರ್ನಾಟಕದಲ್ಲಿ ಕಾಂಗ್ರೆಸ್ ಉಳಿಯಬೇಕಾಗಿದ್ದರೆ ದೊಡ್ಡ ಮನಸ್ಸು ಮಾಡಿ ಸಿದ್ದರಾಮಯ್ಯನವರನ್ನ ನಾಯಕರನ್ನಾಗಿ ಮಾಡಿ, ಇಲ್ಲದೆ ಹೋದರೆ ನಿಮ್ಮಿಷ್ಟ. ಆಂಧ್ರದಲ್ಲಿ ಏನು ಸ್ಥಿತಿ ಇದೆಯೋ ಬಹುತೇಕ ಅದೇ ಸ್ಥಿತಿ ನಮಗೆ ಕರ್ನಾಟಕದಲ್ಲೂ ಬರಬಹುದು. ಈ ಹೈಕಮಾಂಡ್ನವರಿಗೆ ಕೆಲಸ ಜಾಸ್ತಿ. ಅವರ ಅಧಿಕಾರ ಇರೋ ರಾಜ್ಯಗಳೆಲ್ಲ ಬಹಳ ಓಡಾಡ್ತಾರೆ. ಅಧಿಕಾರ ಕಳ್ಕೊಂಡ ರಾಜ್ಯಗಳಿಗೆ ಖಾಲಿ ಇಡೋದಿಲ್ಲ. ಇದು ಅವ್ರ ಮೇಲೆ ಆರೋಪ ಅಲ್ಲ, ಅವ್ರ ಪರಿಸ್ಥಿತಿ ಆಗಿದೆ. ಕರ್ನಾಟಕದಲ್ಲೂ ಕೂಡ ಹಾಗಾಗಿ ಹೋಗ್ತಾ ಇತ್ತು. ಅವರು ಪುನಃ ವಿರೋಧ ಪಕ್ಷದ ನಾಯಕರಾಗಿ ಬಂದ ಮೇಲೆ ಪ್ರಭಾಕರ್ ಇಲ್ಲೇ ಕೂತಿದ್ದಾರೆ. ಅದು ಹಿಜಾಬ್ ಇರಬಹುದು, ಅಥವಾ ಹಸುವಿನ ವಿಚಾರ ಇರಬಹುದು, ಜನಕ್ಕೆ ಯೂನಿವರ್ಸಿಟಿ ಇರಬಹುದು, CAA NRC ಇರಬಹುದು. ಯಾವುದೇ ಪ್ರಶ್ನೆ ಬಂದಾಗ ನಾವೆಲ್ಲ ಅವರ ಜೊತೆಗೆ ನಿಂತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಕ್ಕದೇ ಇರೋ ಮನುಷ್ಯ ಬೆಂಡೆ ಆಗೋದಿಲ್ಲ, 1 ಇಂಚು ಬೆಂಡ್ ಆಗೋದಿಲ್ಲ, ಯಾರಿಗೂ ಹೇಸೋದಿಲ್ಲ, ಅಂಜೋದಿಲ್ಲ. ಅತ್ಯಂತ ನಿಷ್ಠುರವಾಗಿ ತನ್ನ ವಿಚಾರಗಳನ್ನು ಮಂಡಿಸಬಲ್ಲ ಮನುಷ್ಯ, ಜಾತ್ಯತೀತವಾದಿ, ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ವ್ಯಕ್ತಿ, ಸಂವಿಧಾನದ ಬಹಳ ದೊಡ್ಡ ಸಮರ್ಥಕ ವಕೀಲ ಸಿದ್ದರಾಮಯ್ಯ ಅನ್ನೋದು ಕಾಂಗ್ರೆಸ್ ಅನ್ನು ಬಿಟ್ಟು, ಕರ್ನಾಟಕವನ್ನು ಬಿಟ್ಟು ದೇಶ ಎಲ್ಲ ಮನವರಿಕೆ ಆಯಿತು. ರಾಹುಲ್ ಗಾಂಧಿಯವರು